ಹೋಗೋಣ ನಾವು. ಇದು ಕ್ಲೀನ್ ಮಿನಿಸ್ಟರ್ ಅಂತ ಹೆಸರುವಾಸಿಯಾಗಿದ್ದ ಮಿನಿಸ್ಟರ್ಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಸರಳ ಸಜ್ಜನ ಅನ್ನೋ ಮಂತ್ರಿಗೆ ಸಂಬಂಧಪಟ್ಟಂತಹ ಸ್ಟೋರಿಯನ್ನ ನಿಮ್ ಗಮನಕ್ಕೆ ತರ್ತಾ ಇದೀವಿ. ಕ್ಲೀನ್ ಮಿನಿಸ್ಟರ್ ಅನ್ನೋರೆ ಖರಾಬ್ ಮಿನಿಸ್ಟರ್ ಆಗ್ಬಿಟ್ರಾ ಅನ್ನೋ ಪ್ರಶ್ನೆಯನ್ನ ನೀವು ಕೇಳ್ತೀರಿ ಈ ಸುದ್ದಿ ಗಮನಿಸಿದ್ರೆ. ಸ್ವಂತ ಗ್ರಾಮದಲ್ಲೇ ಭೂ ಕಬಳಿಕೆ ಮಾಡಿದ್ರ ಕೃಷ್ಣ ಭೈರೇಗೌಡ. ಕೃಷ್ಣ ಭೈರೇಗೌಡರ ಮೇಲೆ ಬಹಳ ದೊಡ್ಡ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸ್ವಂತ ಗ್ರಾಮದಲ್ಲೇ ಭೂ ಕಬಳಿಕೆ ಮಾಡಿದ್ರ, ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ಭೂಮಿಯನ್ನ ನುಂಗಿದ್ರ ಈ ಮಂತ್ರಿ ಅಂತ. ಸತ್ಯ ಗೊತ್ತಿದ್ರು ಕೂಡ ಪಿತ್ರಾರ್ಜಿತ ಆಸ್ತಿ ಅಂತ ಸುಮ್ಮನೆ ಕುಳಿತಿರೋದು ಯಾಕೆ? ಕೋಲಾರದಲ್ಲಿ ಒಂದಲ್ಲ ಎರಡಲ್ಲ ಲೆಕ್ಕ ಹಾಕಲಿ 21 ಎಕರೆ ಜಮೀನನ್ನ ಅಕ್ರಮವಾಗಿ ಸಚಿವರು ಪಡೆದ್ರ ಅಥವಾ ಅವರ ತಂದೆ ಮಾಡಿದ್ರ. ನರಸಾಪುರ ಹೋಬಳಿ ಗರುಡನ ಪಾಳ್ಯದಲ್ಲಿ 21 ಎಕರೆ ಜಮೀನು ದಾಖಲೆ ಸಮೇತ ಇದೀಗ ಬಿಜೆಪಿ ಗಂಭೀರ ಆರೋಪ ಮಾಡ್ತಾ ಇದೆ. 21 ಎಕರೆ ಜಮೀನನ್ನ ಕಬಳಿಸಿದ್ದಾರೆ ಅಂತ. ಕೃಷ್ಣ ಭೈರೇಗೌಡರ ವಿರುದ್ಧ ತನಿಖೆ ಆಗಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹ ಮಾಡ್ತಾ ಇದ್ದಾರೆ. ಇದೀಗ ದಾಖಲೆಗಳನ್ನು ಇವರು ಮುಂದಕ್ಕಿಟ್ಟು ಆಗ್ರಹ ಮಾಡ್ತಾ ಇರಬೇಕಾದ್ರೆ ತನಿಖೆಗೆ ಹೇಗೆ ಸರ್ಕಾರ ಪ್ರೋತ್ಸಾಹ ಕೊಡುತ್ತೆ, ತನಿಖೆ ಸಂದರ್ಭದಲ್ಲಿ ಸಚಿವ ಸ್ಥಾನದಿಂದ ಇವ್ರನ್ನ ಕೆಳಗಿಳಿಸ್ತಾರ. ಮೂರನೇದು ಇನ್ ಕೇಸ್ ಇವೆಲ್ಲವೂ ಕೂಡ ಇವ್ರು ಹೇಳ್ದಂಗೆ ಬಿಜೆಪಿ ಆರೋಪ ಮಾಡ್ದಂಗೆ ಆದ್ರೆ ಇವ್ರ ಕಡೆಯಿಂದ ಆಗಿರೋದು ಅಥವಾ ಇವ್ರ ತಂದೆ ಕಡೆಯಿಂದ ಆಗಿರುವಂತಹ ತಪ್ಪ, ಪೆನಾಲ್ಟಿ ಏನಾಗುತ್ತೆ? ಡೆಫಿನೆಟ್ಲಿ ಸರ್ಕಾರದ ಜಾಗವನ್ನ ಕಬಳಿಸಿರ್ತಾರೆ ಅಂದ್ರೆ ಅದು ಇಲ್ಲೀಗಲ್. 1 ಗುಂಟೆ ಜಮೀನನ್ನೇ ಈ ಗೋಮಾಳನೋ ಅಥವಾ ಕೆರೆ ಭಾಗದಲ್ಲೋ ರೈತರು ಮುಟ್ಟಿದ್ರೆ ನೀವು ಬಿಡಲ್ಲ, ಇಲ್ಲೀಗಲ್ ಅಂತ ಹಾಕಬಾರ್ದು ಕೇಸ್ಗಳನ್ನ ಹಾಕ್ತಿರಿ, ಕಟ್ಟಿಸಬಾರ್ದು ಪೆನಾಲ್ಟಿಗಳನ್ನ ಹಾಕ್ತಿರಿ. 21 ಎಕರೆ ಅಂದ್ರೆ ಹುಡುಗಾಟ ಅಲ್ಲ. ಸೊ ಸೂಕ್ತ ತನಿಖೆ ಆಗಬೇಕು. ಬಿಜೆಪಿ ಹೇಗಿದಕ್ಕೆ ಒತ್ತಡವನ್ನ ಹೇರುತ್ತೆ ಕಾದ್ ನೋಡೋಣ ಮುಂದಿನ ದಿನದಲ್ಲಿ. 21 ಎಕರೆ 16 ಗುಂಟೆ. ಇಲ್ಲಿ ಕಡಿಮೆ ಅಂತಂದ್ರೆ ಇವತ್ತು 5 ರಿಂದ 6 ಕೋಟಿ ಬಾಳ್ತಕ್ಕಂಥ ಜಮೀನುಗಳು ಇದು 1 ಎಕರೆಗೆ. ಇದನ್ನು ನೀವು ಯಾವ ವಿಷಯ ಅಂತ ಕೇಳಬಹುದು. ನೋಡಿ, ಸರ್ವೆ ನಂಬರ್ 47 1 ಎಕರೆ ಜಾಗ ಇದು ಸ್ಮಶಾನದ ಜಮೀನು. ಇದು ಯಾರೂ ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಅಂಥದ್ರನ್ನ ಅಕ್ರಮವೆಸಗಿ ಮ್ಯೂಟೇಷನ್ ನಲ್ಲಿ ಪಂಚಾಯಿತಿ ಪಾರಿಕತ್ ಮಾಡ್ಕೊಂಡಿದ್ದಾರೆ. ಯಾವುದೋ ಇಲ್ಲದೆ ಇರೋದು ಹುಡುಕಿ ಆರೋಪ ಮಾಡೋದು ಅವ್ರ ಸಂಸ್ಕೃತಿ ಅಂತ ಅನ್ಸುತ್ತೆ. ಈ ಗರುಡುಪಾಳ್ಯದ ಜಮೀನ್ ಏನಿದೆ ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ. ನಮ್ಮ ತಾತನವರು, ಅವರಿಂದ ಅವರ ಮಕ್ಕಳು, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು, ಅವರಿಂದ ನಂತರ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೆಕ್ಟ್ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಕೃಷ್ಣ ಭೈರೇಗೌಡ ನೋಡಿದ್ರೆ ಪಿತ್ರಾರ್ಜಿತ ಆಸ್ತಿ ಅಂತ ಇದ್ದಾರೆ. ಬಿಜೆಪಿ ಬಹಳ ಗಂಭೀರ ಆರೋಪವನ್ನ ಸಾಕ್ಷಿ ಸಮೇತ ಮುನ್ನೆಲೆಗೆ ತರ್ತಾ ಇದ್ದಾರೆ. ಹಾಗಾದ್ರೆ ಸೂಕ್ತ ತನಿಖೆಯನ್ನ ನಾವು ಯಾವಾಗ ನಿರೀಕ್ಷೆ ಮಾಡ್ಬೋದು? ಇದೊಂದು ರೀತಿ ಅಡಿಕೆ ಕದ್ದಮಾನ ಆನೆ ಕೊಟ್ರು ಬರಲ್ಲ ಅನ್ನೋ ರೀತಿಯಲ್ಲಿ ಏನಾದ್ರು ಕೃಷ್ಣ ಭೈರೇಗೌಡರು ಈ ಆರೋಪವನ್ನ ತಮ್ಮ ಮೈ ಮೇಲೆ ಎಳ್ಕೋತಾರ? ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ವಿದ್ಯಾ, ಏನು ಕೃಷ್ಣ ಭೈರೇಗೌಡರು ಸದಾ ಕ್ರಿಯಾಶೀಲ ಸರಳ ಸಜ್ಜನಿಕೆ ಸಚಿವರಂತ ಹೆಸರು ಪಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲಿ ಫುಲ್ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಇವರ ಮೇಲೆ ಇದೀಗ ಗಂಭೀರ ಆರೋಪವನ್ನ ಬಿಜೆಪಿ ನಾಯಕರು ಮಾಡಿರುವಂತದ್ದು. ಪ್ರಮುಖವಾಗಿ 21 ಎಕರೆ ಜಮೀನನ್ನ ನುಂಗಿದ್ದಾರೆ ಅನ್ನುವಂಥ ಆರೋಪ ಮಾಡಿರುವಂತದ್ದು. ದಾಖಲೆಗಳ ಸಮೇತ ಈ ಒಂದು ಹಗರಣವನ್ನ ಬೆಳೆದಿರುವಂತದ್ದು. ಪ್ರಮುಖವಾಗಿ ಕೃಷ್ಣ ಭೈರೇಗೌಡರ ಹೆಸರು ಕಂದಾಯ ಸಚಿವರಾಗಿರುವಂತದ್ದು. ಹೀಗಾಗಿ ಕಂದಾಯ ಸಚಿವರಾಗಿರುವ ಈ ಒಂದು ಕೃಷ್ಣ ಭೈರೇಗೌಡರು ಈ ಒಂದು ತಮ್ಮ ಮೇಲೆ ಆರೋಪ ಬಂದಿರುವುದನ್ನ ತಳ್ಳಿ ಹಾಕಿದ್ದಾರೆ. ಪಿತ್ರಾರ್ಜಿತ ಆಸ್ತಿ ಅನ್ನುವಂಥ ಆರೋಪವನ್ನ ಮಾಡ್ತಿದ್ದಾರೆ. ಹೀಗಾಗಿ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ, ಎನ್ ರವಿಕುಮಾರ್, ತಮ್ಮೇಶ್ ಗೌಡ ಈ ಒಂದು ದಾಖಲೆಗಳನ್ನ ಇವತ್ತು ಬಿಡುಗಡೆ ಮಾಡುವ ಮೂಲಕ ಕಂದಾಯ ಸಚಿವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಲೋಕಾಯುಕ್ತ ತನಿಖೆಗೆ ಕೂಡ ಒತ್ತಾಯ ಮಾಡ್ತಿರುವಂತದ್ದು. ಜೊತೆಗೆ ಗವರ್ನರ್ ಅವರಿಗೂ ಕೂಡ ದೂರನ್ನ ಕೊಡ್ತೀವಿ ಅಂತ ಮಾತ್ರ ಹೇಳ್ತಿದ್ದಾರೆ. ಇತ್ತ ಪಿತ್ರಾರ್ಜಿತ ಆಸ್ತಿ ಇದೆ, ಇದು ನನ್ನ ಹೆಸರು ಮೇಲೆ ಮೊನ್ನೆ ಅಷ್ಟೇ ಆಗಿದೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. 2024ರಲ್ಲಿ ಈ ಒಂದು ಜಮೀನು ಕೃಷ್ಣ ಭೈರೇಗೌಡರ ಹೆಸರಿಗೆ ವರ್ಗಾವಣೆ ಆಗಿರುವಂತದ್ದು. ಅದಕ್ಕಿಂತ ಮುಂಚೆ ಅವರ ತಂದೆ ಹೆಸರಲ್ಲಿತ್ತು. 1978ರಲ್ಲಿ ಈ ಒಂದು ಜಮೀನು ಎಂಬುದು ಪಿತ್ರಾರ್ಜಿತ ಆಸ್ತಿ ಅನ್ನುವಂಥ ಒಂದು ಸಮರ್ಥನೆಯನ್ನ ಕೃಷ್ಣ ಭೈರೇಗೌಡರು ಮಾಡ್ಕೊಂಡಿದ್ದಾರೆ. ಕೃಷ್ಣ ಭೈರೇಗೌಡರು ಆನ್ಲೈನ್ ಈ ಒಂದು ಎಲ್ಲ ಖಾತೆಗಳು ಕೂಡ ಆನ್ಲೈನ್ ಆಗಬೇಕು, ಎ ಖಾತಾ ಬಿ ಖಾತಾ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಈ ಒಂದು ಜಮೀನು ಯಾವ ರೀತಿ ವರ್ಗಾವಣೆ ಆಗಿದೆ, ಅಧಿಕಾರಿಗಳ ದುರುಪಯೋಗ ಯಾವ ರೀತಿ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಸ್ವತಃ ಕಂದಾಯ ಸಚಿವರಿಗೆ ಅವರ
ಪಿತ್ರಾರ್ಜಿತ ಆಸ್ತಿಯ ಮಾಹಿತಿ ಇಲ್ಲವಾ ಅನ್ನುವಂಥ ಮಾತನ್ನ ಕೇಳ್ತಿದ್ದಾರೆ. ಪ್ರಮುಖವಾಗಿ ಕೆರೆ ಮತ್ತು ಸ್ಮಶಾನ ಜಾಗಕ್ಕಾಗಿ ಈ ಒಂದು 2 ಸರ್ವೆಯಲ್ಲಿರುವಂತಹ ಜಮೀನನ್ನ ಕೊಡಲಾಗಿದೆ. 2 ಸರ್ವೆ ಕೂಡ ಖರಾಬ್ ಅನ್ನುವಂಥ ಒಂದು ಬರಖಸ್ತಿಯಲ್ಲಿ ಇದಾವೆ. ಆದರೂ ಕೂಡ ಅದನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಆಸ್ತಿಯನ್ನ ಹೊಡೆದಿದ್ದಾರೆ ಅನ್ನುವಂಥ ಆರೋಪ ಬಿಜೆಪಿಯದಾಗಿದೆ. ಪ್ರಮುಖವಾಗಿ 1978ರಿಂದಲೂ ಕೂಡ ಆ ಒಂದು ಆಸ್ತಿ ಕೆರೆ ಮತ್ತು ಸ್ಮಶಾನಕ್ಕಾಗಿ ಮೀಸಲಿಡಲಾಗಿದೆ ಅನ್ನುವಂಥದ್ದು ಸರ್ವೆ ನಂಬರ್ಗಳಲ್ಲಿ ಇರುವಂಥದ್ದು. 47, 46ನಲ್ಲಿರುವಂತಹ ಈ ಒಂದು ಜಮೀನು ಈಗ ಕೃಷ್ಣ ಬೈರೇಗೌಡರಿಗೆ ಸಂಕಷ್ಟವನ್ನು ತಂದೊಡ್ಡುತ್ತೆ ಅನ್ನೋದು ಒಂದು ಕಡೆ. ಆದರೆ ಇದನ್ನ ಕೃಷ್ಣ ಬೈರೇಗೌಡರು ಯಾವ ರೀತಿ ತನಿಖೆಯನ್ನು ಎದುರಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ರಾಜಕೀಯವಾಗಿ ಕೂಡ ಇದೊಂದು ಬಿಜೆಪಿಗೆ ಅಸ್ತ್ರವಾಗಿದೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಮೂಡಾ ಕೇಸ್ ಬಂದಿತ್ತು. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ಒಂದು ಏನು ಸಿದ್ಧಾರ್ಥ ಟ್ರಸ್ಟ್ ನ ಸೈಟ್ ವಿಚಾರ ಕೂಡ ಮುನ್ನೆಲೆ ಬಂದಿತ್ತು. ಎಂ ಬಿ ಪಾಟೀಲ್ ಅವರು KDB ಜಮೀನು ವಿಚಾರಕ್ಕೂ ಕೂಡ ಬಿಜೆಪಿ ನಾಯಕರು ಆರೋಪಗಳನ್ನು ಮಾಡಿದ್ರು. ಇದೀಗ ಕೃಷ್ಣ ಬೈರೇಗೌಡರ ಸರದಿ ಇದನ್ನ ಯಾವ ರೀತಿ ಅವರು ಟ್ಯಾಕಲ್ ಮಾಡ್ತಾರೆ, ಜೊತೆಗೆ ಅವ್ರ ಮೇಲೆ ಬಂದಿರುವಂತಹ ಆರೋಪಕ್ಕೆ ಉತ್ತರವನ್ನ ಹೇಗೆ ಕೊಡ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಮುಖ್ಯ. ಆದ್ರೆ ಬಿಜೆಪಿ ಇದನ್ನ ಇಟ್ಕೊಂಡು ಗವರ್ನರ್ ಅವರ ಜೊತೆಗೆ ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.